ಹಾಯ್ ಹಲೋ ನಮಸ್ಕಾರ. ನಾನು ನಮ್ಮ ಕಿಚ್ಚ ಪ್ರವೀಣ್. ಇವತ್ತು ನಮ್ಮ ಮನೆಯಲ್ಲಿ ಹೋಳಿ ಹುಣ್ಣಿಮೆ ಕಾಮದಾನ ಮಾಡಲಾಯಿತು. ಈ ಕಾಮದಾನ ಆಚರಣೆ ಏಕೆ ಮಾಡ್ತಾರೆ ಅಂತ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ತಿಳಿದ ಮಟ್ಟಿಗೆ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಳಿ ಹುಣ್ಣಿಮೆ ಮತ್ತು ಕಾಮದಾನ ಇದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಪ್ರಮುಖವಾದಂಥ ಒಂದು ಹಬ್ಬ. ಹೋಳಿ ಹುಣ್ಣಿಮೆ ಅಂದರೆ ಹೋಳಿ ಹಬ್ಬ ಫಾಲ್ಗುಣ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಬಣ್ಣಗಳ ಹಬ್ಬವಾಗಿದ್ದು ಸಂತೋಷ ಮತ್ತು ಒಗ್ಗಟ್ಟಿನ ಸಂಕೇತ. ಭಾರತದ ಹಲವೆಡೆ ಇದನ್ನು ಹೋಳಿ ಹಬ್ಬ ಎಂದು ಆಚರಿಸುತ್ತಾರೆ. ಕಾಮದಾನ ಏಕೆ ಆಚರಿಸುತ್ತಾರೆ? ಕಾಮದಾನಕ್ಕೆ ಒಂದು ಪುರಾತನ ಕಥೆ ಇದೆ. ಒಮ್ಮೆ ಶಿವ ತಪಸ್ಸಿನಲ್ಲಿ ನೀಲರಾಗಿದ್ದಾಗ ದೇವತೆಗಳು ತಾರಕಾಸುರರನ್ನು ಸಂಹರಿಸಲು ಶಿವನಿಗೆ ಪುತ್ರನಾಗಬೇಕೆಂದು ಬಯಸಿದ್ದರು. ಆ ಕಾರಣಕ್ಕೆ ಕಾಮದೇವ ಮನ್ಮಥ ಶಿವನ ಮನಸ್ಸು ಸಂಚಲನಗೊಳಿಸಲು ಪುಷ್ಪಬಾಣವನ್ನು ಹಾರಿಸಿದರು. ಶಿವನು ಕೋಪಗೊಂಡು ತನ್ನ ಮೂರನೇ ಕಣ್ಣನ್ನು ತೆರೆದು ಕಾಮದೇವನನ್ನು ಭಸ್ಮ ಮಾಡಿದರು. ಈ ಘಟನೆಯನ್ನು ನೆನಪಿಸಲು ಕಾಮದಾನ ಆಚರಣೆ ಮಾಡಲಾಗುತ್ತದೆ. ಇದರ ಅರ್ಥ ಇಷ್ಟೇ: ಕಾಮ ಅಂದರೆ ಅಹಂಕಾರ, ಆಸೆ, ಅತಿಯಾದ ಬಯಕೆಗಳನ್ನು ನಾಶ ಮಾಡುವುದು. ಮನಸ್ಸಿನ ಶುದ್ಧತೆ, ಕೆಟ್ಟದ್ದನ್ನು ಸುಟ್ಟು ಒಳ್ಳೆಯದನ್ನು ಸ್ವೀಕರಿಸುವ ಸಂಕೇತ.